ಮಾರ್ಚ್ 11ರಂದು ನಡೆಯಲಿರುವ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಚುನಾವಣೆಯಲ್ಲಿ ಮಾನವೀಯತೆಯ ಮೌಲ್ಯವುಳ್ಳ ಯಾವುದೇ ಪ್ರತಿಫಲ ಬಯಸದೆ ನಿರಂತರ ಸಾಮಾಜಿಕ ಸೇವೆಗಳನ್ನ ಮಾಡುತ್ತಾ ಸಮಾಜ ಸೇವೆಯಲ್ಲಿ ತೊಡಗಿರುವ ಮರಿಯಪ್ಪ ವಕೀಲರು ಸಿಂಧನೂರು ಇವರನ್ನ ವಕೀಲ ಮತದಾರರು ಕೈಹಿಡಿಯುತ್ತಾರಾ ಅಥವಾ ಸಾರಾಯಿ ಬಾಡೂಟ ಹಣ ಜಾತಿಗೆ ಸೀಮಿತವಾಗಿ ಮತದಾನ ಮಾಡುತ್ತಾರಾ ಎಂಬ ಪ್ರಶ್ನೆ ಉದ್ಭವವಾಗಿದೆ. ಸಿಂಧನೂರು ವಕೀಲ ಸಂಘದ ಇತಿಹಾಸದಲ್ಲಿಯೇ ಮೊಟ್ಟಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ಮರಿಯಪ್ಪ ವಕೀಲರು ದಲಿತ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಸುಮಾರು 400 ವಕೀಲ ಸದಸ್ಯ ಮತದಾರರನ್ನು ಹೊಂದಿರುವ ಸಿಂಧನೂರು ನ್ಯಾಯವಾದಿಗಳ ಸಂಘ ಮರಿಯಪ್ಪ ವಕೀಲರ ಕೈ ಹಿಡಿಯುತ್ತಾರಾ ಅಥವಾ ದಲಿತನೆಂಬ ಕಾರಣಕ್ಕೆ ತಿರಸ್ಕರಿಸುತ್ತಾರಾ ಎನ್ನುವ ಪ್ರಶ್ನೆಗಳು ಕೇಳಿಬರ್ತಾ ಇದೆ. ಮರಿಯಪ್ಪ ವಕೀಲರು ಈಗಾಗಲೇ ರಾಜ್ಯದ ಸುಮಾರು ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ಯಾವುದೇ ಜಾತಿ ಧರ್ಮಕ್ಕೆ ಮೀಸಲಾಗದೆ ಮಾನವೀಯತೆಯ ಕಡೆಗೆ ಒಂದೇ ಜಾತಿ ಎಂಬ ದೃಷ್ಟಿಕೋನವನ್ನು ಹೊಂದಿದ್ದಾರೆ. ಎಲ್ಲ ವಕೀಲರನ್ನ ವೈಯಕ್ತಿಕವಾಗಿ ಭೇಟಿಯಾಗಿ ಅವರ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಚುನಾವಣೆಯ ಸಂದರ್ಭ ವಕೀಲರ ಕಲ್ಯಾಣಕ್ಕಾಗಿ ತಾನು ಏನು ಕೆಲಸ ಮಾಡುತ್ತೇನೆ ಎಂಬ ಪ್ರತಿಜ್ಞಾ ಕಾರ್ಡುಗಳನ್ನು ಹಂಚಿದ್ದಾರೆ. ಅವರ ಜೀವಪರ ಮತ್ತು ಜನಪರ ಸಾಮಾಜಿಕ ಸೇವೆಗಳನ್ನು ಮೆಚ್ಚಿಕೊಂಡು ವಕೀಲ ಬಾಂಧವರು ಮತದಾನ ಮಾಡುತ್ತಾರೆ ಎಂಬ ಸಂಪೂರ್ಣ ವಿಶ್ವಾಸವನ್ನು ಅವರು ಹೊಂದಿದ್ದಾರೆ. ಆದರೆ ವಕೀಲ ಮತದಾರರ ಒಲವು ಹೇಗಿದೆ, ಯಾರನ್ನ ಗೆಲ್ಲಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಮಂಜುನಾಥ ಸಾಸಲಮರಿ, ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ.